ಹಲೋ ಗುಡ್ ಮಾರ್ನಿಂಗ್. ಈಗ ನಾನು ENK ಲೆವೆಲ್ 2 ಲ್ಯಾಂಗ್ವೇಜ್ ಗೇಮ್ LS ಕಾರ್ಡ್ ನಂಬರ್ 4 ಲ್ಯಾಂಗ್ವೇಜ್ ಗೇಮ್ ಸೈಮನ್ ಸೇಸ್ ಆ ಒಂದು ಲ್ಯಾಂಗ್ವೇಜ್ ಗೇಮ್ನ ಡಿಸ್ಕ್ರೈಬ್ ಮಾಡ್ತೀನಿ. ಹೌ ಟು ಡೂ ಇಟ್ ಇನ್ ದ ಕ್ಲಾಸ್ ರೂಮಲ್ಲಿ ಹೆಂಗೆ ಮಾಡಬೇಕು ಅಂತ. ಇಲ್ಲಿ 2 ಕಾರ್ಡ್ ಕೊಟ್ಟಿದೆ. ಕಾರ್ಡ್ ನಂಬರ್ 4 2 ಕಾರ್ಡ್. ಒಂದು ಕಾರ್ಡು ನೋಡ್ಕೊಂಡು ಮಕ್ಕಳಿಗೆ ಹೇಳೋಕ್ಕೆ ಆಟ ಆಡಿಸೋವಾಗ ಗೇಮ್ ಆಡೋವಾಗ ರೆಫರ್ ಮಾಡ್ಕೋಬೇಕು. ಇದು ಪ್ರೋಸೆಸ್ಸು. ಸೆಕೆಂಡು ಟೀಚಿಂಗ್ ಕಾರ್ಡ್, ಹೇಗೆ ಮಕ್ಕಳನ್ನ ಆಡಿಸ್ಬೇಕು, ಈ ಆಟನ ಹೇಗೆ ಮಾಡಬೇಕು ಅನ್ನೋದನ್ನು ಒಂದು ಪ್ರೊಸೀಜರ್ ಕೊಟ್ಟಿದ್ದಾರೆ. ಸೊ ಫಸ್ಟು ಇದು ಲರ್ನಿಂಗ್ ಆಬ್ಜೆಕ್ಟಿವ್. ಲರ್ನಿಂಗ್ ಮಕ್ಕಳು ಏನಂತ ಕಲಿಯುತ್ತೆ, ಸ್ಟೂಡೆಂಟ್ಸ್ ಆರ್ ಏಬಲ್ ಟು ಪೇ ಅಟೆನ್ಷನ್ ಆ್ಯಂಡ್ ರೆಸ್ಪಾಂಡ್ ಟು ವರ್ಬಲ್ ಕ್ಲೂಸ್ ಇನ್ವಾಲ್ವಿಂಗ್ ಪಾರ್ಟ್ಸ್ ಆಫ್ ದ ಬಾಡಿ. ಮಕ್ಕಳು ಹೇಳೋ ಗೇಮ್ನ ಹೇಳ್ತಾ ಇರ್ತಾರಲ್ಲ, ಕಮೆಂಟ್ಸ್ ಕೊಡೋವಾಗ ಮಾಡ್ತಾ ಇರಬೇಕು ಮಕ್ಕಳು. ಅದು ಇದೊಂದು ಗೇಮ್ನ ಮಾಡೋವಾಗ ಅವ್ರು ಏನು ಮಾಡೋದು, ಫುಲ್ ಅಟೆನ್ಷನ್ ಕೊಡ್ತಾರೆ. ಟೀಚರ್ ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿಸ್ಕೋತಾರೆ. ಆ ವರ್ಬಲ್ ಕ್ಲೂಸ್ ಪಾರ್ಟ್ಸ್ ಆಫ್ ದ ಬಾಡಿ ಪಾರ್ಟ್ಸ್ ಎಲ್ಲ ಹೇಳ್ತಾ ಇರ್ತಾರಲ್ಲ, ಗಮನ ಇಟ್ಟು ಕೇಳಿಕೊಂಡು ಮಾಡಿದಾಗ ಆ ಪಾರ್ಟ್ ಆಫ್ ದ ಬಾಡಿ ಕರೆಕ್ಟಾಗಿ ಮಾಡ್ತಾರೆ ತನಗೆ ಗೊತ್ತಾಗತ್ತೆ. ನಮಗೆ ಕರೆಕ್ಟಾಗಿ ತಿಳ್ಕೊಂಡಿರ್ತಾರೆ ಅವರು. ತಿಳ್ಕೊಂಡು ಈ ಪಾರ್ಟ್ಸ್ ಆಫ್ ದ ಬಾಡಿ ಗೇಮಲ್ಲಿ ಇನ್ವಾಲ್ವ್ ಆಗ್ತಾರೆ, ಚೆನ್ನಾಗಿ ಅದರಲ್ಲಿ ಭಾಗವಹಿಸಿದಾಗ ಕರೆಕ್ಟಾಗಿ ಮಾಡಿದಾಗ ಮಕ್ಕಳಿಗೆ ಇದರಲ್ಲೂ ನಾವು ತಿಳ್ಕೊಬೋದು, ಮಗು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆ ಪಾರ್ಟ್ಸ್ ಆಫ್ ದ ಬಾಡಿನ ಇಂಗ್ಲೀಷಲ್ಲಿ ಅಂತಲೂ ತಿಳ್ಕೊಬೋದು. ಸೊ ಮೆಟೀರಿಯಲ್ ರಿಕ್ವೈರ್ಡ್ ಏನೇನು ಬೇಕು, ಪಪ್ಪೆಟ್ ಅಂದರೆ ಇದು ಸಿಂಪಲ್ ಸೈಮನ್ ಸೇಸ್ ಅನ್ನೋ ಒಂದು ಗೇಮು. ಇದಕ್ಕೆ ಸೈಮನ್ ಪಪ್ಪೆಟ್ ಇದೆ. ಆ ಪಪ್ಪೆಟ್ನ ಮಾಡೋದನ್ನು ಟ್ರೈನಿಂಗಲ್ಲಿ ತೋರಿಸಿದ್ದಾರೆ ಹೇಗೆ ಅಂತ. ಒಂದು ಡ್ರಾಯಿಂಗ್ ಶೀಟ್ನ ಕೋನ್ ಥರ ಮಾಡಿಕೊಂಡು ಅದನ್ನು ಪೇಸ್ಟ್ ಮಾಡಿ ಕೈ ಮಧ್ಯೆ ಕೈ ಮೇಲೆ ಇಟ್ಕೊಳ್ಳೋ, ಕೈ ಮೇಲೆ ಅದನ್ನ ಇಟ್ಕೊಂಡು ಅದೇ ಪಪ್ಪೆಟ್ ಅದನ್ನು ಸೈಮನ್ ಅಂತೆಲ್ಲ ಹೆಸರು ಬರೀ, ಕಣ್ಣು ಮೂವೆಲ್ಲ ಬರೀ, ಡಾಲ್ ಥರ ಮಾಡಿ ಅದನ್ನು ಪಪ್ಪೆಟ್ ಎಲ್ಲರೂ ಮಾಡ್ಕೋಬೇಕು ಟೀಚರ್ಸ್. ಸೊ ಇನ್ಸ್ಟ್ರಕ್ಷನ್ ಏನೋ ಸ್ಟೆಪ್ 1, ಮೊದಲನೇ ಸ್ಟೆಪ್ಪು, ಎಕ್ಸ್ಪ್ಲೈನ್ ದ ರೂಲ್ಸ್ ಆಫ್ ದ ಗೇಮ್ ಇನ್ ದ ಮದರ್ ಟಂಗ್. ಈ ಗೇಮ್ನ ಏನು ರೂಲ್ಸು ಅದನ್ನು ಮೊದಲು ಮಗುಗೆ ಎಕ್ಸ್ಪ್ಲೈನ್ ಮಾಡಬೇಕು, ಕನ್ನಡದಲ್ಲಿ ಹೇಳಬೇಕು. ಏನು ಅಂದರೆ ಅದಕ್ಕೆ ಹಾಕ್ಕೊಂಡಿರ್ತಾರಲ್ಲ ಅದನ್ನೇ ಸೈಮನ್ ಕೈಯಲ್ಲಿ ಇಟ್ಕೊಂಡು ಟೀಚರು ಹೇಳ್ತಾ ಇದ್ದಾರೆ. ಸೈಮನ್ ಸೀಸ್ ಟಚ್ ಯುವರ್ ಹೆಡ್ ಅಂತ ಏನಾದರೂ ಆ್ಯಕ್ಷನ್ಸ್ ಎಲ್ಲ ಪಾರ್ಟ್ಸ್ ಆಫ್ ದ ಬಾಡಿಗೆ ಸಂಬಂಧಪಟ್ಟಾಗೆ ಹೇಳ್ತಾರೆ. ಟಚ್ ಯುವರ್ ಹೆಡ್, ಟಚ್ ಯುವರ್ ನೋಸ್ ಅಂತೆಲ್ಲ ಸೈಮನ್ ಸೀಸ್ ಅಂತ ಹೇಳ್ತಾರೆ. ಹೇಳಿದಾಗ ಮಕ್ಕಳು ಮಾಡಬೇಕು. ಸೈಮನ್ಸ್ ಹೇಳಿದಾಗ ನೀವು ಮಾಡಬೇಕು, ಬರೀ ನಾನು ಹೇಳಿದಾಗ ನೀವು ಮಾಡೋಂಗಿಲ್ಲ. ಈಗ ನಾನು ಬರೀ ಟಚ್ ಯುವರ್ ಹೆಡ್, ಟಚ್ ಯುವರ್ ಐಸ್, ನೋಸ್ ಅಂದಾಗ ನೀವು ಟಚ್ ಮಾಡಿದ್ರೆ ಐಸು ನೋಸ್ನೆಲ್ಲ, ಆವಾಗ ನೀವು ಔಟು ಅಂತ ಈ ಒಂದು ಗೇಮ್, ಈ ರೂಲಿನ ಗೇಮು. ಈ ಗೇಮ್ನ ಟೀಚರ್ ಮಕ್ಕಳಿಗೆ ಕನ್ನಡದಲ್ಲಿ ಹೇಳ್ತಾರೆ. ಡಿವೈಡ್ ದ ಸ್ಟೂಡೆಂಟ್ಸ್ ಇಟು ಗ್ರೂಪ್ಸ್. ತುಂಬ ಮಕ್ಕಳಿದ್ರೆ ಗ್ರೂಪ್ಗಳು ಮಾಡ್ಕೋಬೋದು. ಸಾಮಾನ್ಯ ಎಲ್ಲ ಒಂದೇ ಗ್ರೂಪ್. ಓಕೆ. ಸ್ಟೆಪ್ 2ನಲ್ಲಿ ಹೇಗೆ ಮಾಡೋದು ಅಂತ. ಇಂಟ್ರೊಡ್ಯೂಸ್ ದ ಪಪ್ಪೆಟ್ ಆ್ಯಂಡ್ ಕಾಲ್ ಹಿಮ್ ಸೈಮನ್. ನೋಡಿ, ಆವಾಗ ಟೀಚರ್ ಹೇಳ್ತಾರೆ. ಮೊದಲು ರೂಲ್ಸ್ ಗೇಮ್ನ ಕನ್ನಡದಲ್ಲಿ ಡಿಸ್ಕ್ರೈಬ್ ಮಾಡಿರ್ತಾರಲ್ವ, ಸೈಮನ್ ಹೇಳಿದ್ರೆ ಮಾತ್ರ ನೀವು ಮಾಡಬೇಕು ಅಂತ. ಇವಾಗ ಸೈಮನ್ನ ಇಂಟ್ರೊಡ್ಯೂಸ್ ಮಾಡಿ ತೋರಿಸ್ತಾರೆ. ನೋಡಿ, ಸೈಮನ್ ಹೇಳಿದಾಗ ಮಾಡಬೇಕು ಅಂತ ಹೇಳಿದೆ ಅಲ್ವಾ. ಸೈಮನ್ ಯಾರು ಗೊತ್ತಾ, ಇವನೇ ಇದೆ ಸೈಮನ್ ಪಪ್ಪೆಟ್ ಅಂತ ಮಗುಗೆ ಈ ಕೈ ಮೇಲೆ ಹಾಕ್ಕೊಂಡಿರೋ ಸೈಮನ್ನ ಪರಿಚಯ ಮಾಡಿಸ್ತಾರೆ, ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದು ಸೈಮನ್ ಪಪ್ಪೆಟ್ ಇದು. ಟೆಲ್ ದ ಸ್ಟೂಡೆಂಟ್ಸ್ ದಟ್ ಸೈಮನ್ ವಿಲ್ ಗಿವ್ ದ ಕಮ್ಯಾಂಡ್ಸ್ 1 by 1 ಆ್ಯಂಡ್ ದೇ ಹ್ಯಾವ್ ಟು ಡೂ ದ ಆ್ಯಕ್ಷನ್ಸ್. ನೋಡಿ, ಈಗ ಸೈಮನ್ ಸೇಸ್ ಅಂತ ಸೈಮನ್ ನಿಮಗೆ ಆ್ಯಕ್ಷನ್ಸ್ನ ಕಮ್ಯಾಂಡ್ಸ್ನ ಹೇಳ್ತಾನೆ. ಅವ್ನು ಹೇಳಿದಾಗ ನೀವು ಮಾಡಬೇಕು. ಅದಕ್ಕೆ ಎಕ್ಸಾಂಪಲ್ ಸೈಮನ್ ಸೇಸ್ ಅಂದರೆ ಸೈಮನ್ ಸೇಸ್ ಅಂತ ಶುರು ಬರುತ್ತೆ ಇಲ್ಲ ವಾಕ್ಯ. ಸೈಮನ್ ಸೇಸ್ ಅಂತ ವಾಕ್ಯ ಶುರು ಬಂದಾಗ ಮಾತ್ರ ನೀವು ಮಾಡಬೇಕು. ಬರೀ ನಾನು ಹೇಳಿದಾಗ ನೀವು ಮಾಡೋಂಗಿಲ್ಲ. ಬರೀ ಟಚ್ ಯುವರ್ ಹೆಡ್ ಅಂತ ಹೇಳಿದಾಗ ಫಾರ್ ಎಕ್ಸಾಂಪಲ್ ನೋಡಿ, ಸೈಮನ್ ಸೇಸ್ ಟಚ್ ಯುವರ್ ಹೆಡ್. ಇದು ಹೇಳುವಾಗ ಮೊದಲು 2 ವರ್ಡ್ಸ್ ಮೊದಲು ಏನು ಹೇಳ್ತೀವಿ, ಸೈಮನ್ ಸೇಸ್ ಅಂದರೆ ಸೈಮನ್ ಹೇಳ್ತಾ ಇದ್ದಾನೆ ಅಂತ ಅರ್ಥ. ಸೈಮನ್ ಸೇಸ್ ಟಚ್ ಯುವರ್ ಹೆಡ್ ಅಂದರೆ ಅರ್ಥ ಏನು, ಸೈಮನ್ ಹೇಳ್ತಾ ಇದ್ದಾನೆ ಅಂತ. ಅದಕ್ಕೆ ಸೈಮನ್ ಸೇಸ್ ಅಂತ ಹೇಳಿದ್ರೆ ಮಾತ್ರ ಸ್ಟೂಡೆಂಟ್ಸ್ ಶುಡ್ ಟಚ್ ದೇರ್, ಆ ಹೇಳಿದ್ದ ಕಮ್ಯಾಂಡನ್ನು ಮಾಡಬೇಕು ಅಂತ ಮಕ್ಕಳಿಗೆ ಹೇಳಬೇಕು. ಪ್ರಾಕ್ಟೀಸ್ ಒನ್ಸ್ ವಿತ್ ಸ್ಟೂಡೆಂಟ್ಸ್ ಆ್ಯಂಡ್ ಚೆಕ್ ಇಫ್ ದೇ ಆರ್ ಡೂಯಿಂಗ್ ಇಟ್ ರೈಟ್. ಒಂದು ಸರಿ ಪ್ರಾಕ್ಟೀಸ್ ಮಾಡಿ ನೋಡಬೇಕು, ಮಕ್ಕಳು ಚೆಕ್ ಮಾಡಬೇಕು, ಮಕ್ಕಳೆಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದಾರಾ ಅಂತಂದ್ಬಿಟ್ಟು. ಡೂ ದ ಆ್ಯಕ್ಷನ್ಸ್ ಓನ್ಲಿ ಇಫ್ ಐ ಸ್ಟಾರ್ಟ್ ಬೈ ಸೇಯಿಂಗ್ ಸೈಮನ್ ಸೇಸ್. ನೋಡಿ, ನೀವು ಆ್ಯಕ್ಷನ್ಸ್ ಮಾಡಬೇಕು ಯಾವಾಗ ನಾನು ಬರೀ ಸೈಮನ್ ಸೇಸ್ ಅಂತ ಹೇಳ್ಬಿಟ್ಟು ಹೇಳ್ತೀನಲ್ಲ, ಆವಾಗ ನೀವು ಆ್ಯಕ್ಷನ್ ಮಾಡಬೇಕು. ನಾನು ಬರೀ ಹಂಗೆ ಹೇಳಿದಾಗ ಆ್ಯಕ್ಷನು ನೀವು ಮಾಡಬಾರ್ದು. ಸೈಮನ್ ಸೇಸ್ ಅಂತ ಹೇಳ್ತೀನಲ್ಲ, ಆವಾಗ ನೀವು ಮಾಡಬೇಕು ಅಂತ ಹೇಳಬೇಕು ಟೀಚರ್ ಮಕ್ಕಳಿಗೆ.
ಸೊ ಮಾಡೆಲ್ ದ ಆ್ಯಕ್ಷನ್ನ ಮಾಡೆಲ್ ಮಾಡಿ ತೋರಿಸ್ಬೇಕು. ಮಾಡೆಲ್ ಮಾಡಿ ತೋರ್ಸೋಕ್ಕೆ ಈಗ ಸೈಮನ್ಸ್ ಇಟ್ಕೊಂಡಿದ್ದಾರಲ್ಲ, ಈಗ ಇನ್ನೊಂದು ಟೀಚಿಂಗ್ ಕಾರ್ಡ್, ಅದೇ ಕಾರ್ಡ್ ಇನ್ನೊಂದು ಕಾರ್ಡ್ ಇದೆ ನೋಡಿ, ಆ ಕಾರ್ಡನ್ನ ಬಳಸ್ಕೊಳ್ಳಿ. ಸೈಮನ್ಸ್ ಈಸ್ ಲ್ಯಾಂಗ್ವೇಜ್ ಗೇಮ್ ಫುಲ್ ಪದ್ಯದ ಥರ ಇದೆಯಲ್ಲ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಅದನ್ನ ಇಟ್ಕೊಂಡು ಹೇಳಿ. ಮೊದಲನೇದು ಸೈಮನ್ಸ್ ಈಸ್ ಟಚ್ ಯುವರ್ ಹೆಡ್ ಅಂತಂದರೆ ಮಗು ಟಚ್, ಅದೆಲ್ಲ ಗೊತ್ತು. ನಮ್ಮ ಮೊದಲು ಮಗುಗೆ ಇದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು. ಮೊದಲು ಮಗುಗೆ ಹೇಳಿ ಮಾಡಿಸ್ಬೇಕು, ಅರ್ಥ ಮಾಡ್ಕೊಳ್ಳೋ ಥರ, ಅರ್ಥ ಮಾಡ್ಕೊಂಡು ಮಾಡೋ ಥರ ಮೊದಲು ಮಾಡಿಸ್ಬಿಡ್ಬೇಕು. ಸೈಮನ್ಸ್ ಈಸ್ ಅಂತ ಹೇಳ್ಕೊಂಡೇ ಮಾಡಿಸ್ಬಿಡ್ಬೇಕು ಇದು ಪೂರ್ತಿನೂ. ಆಮೇಲೆ ಆಟ ಆಡಿಸ್ಬೇಕು. ಸೈಮನ್ಸ್ ಈಸ್ ಟಚ್ ಯುವರ್ ಹೆಡ್ ಅಂದಾಗ ಸೈಮನ್ಸ್ ಈಸ್ ಟಚ್ ಯುವರ್ ನೋಸ್, ಸೈಮನ್ಸ್ ಈಸ್ ಟಚ್ ಯುವರ್ ಮೌತ್, ಸೈಮನ್ಸ್ ಈಸ್ ಟಚ್ ಯುವರ್ ಸ್ಟಮಕ್, ಸೈಮನ್ಸ್ ಈಸ್ ಟಚ್ ಯುವರ್ ಆರ್ಮ್. ಇದನ್ನೆಲ್ಲ ಫುಲ್ಲು ಪ್ರಾಕ್ಟೀಸ್ ಮಾಡಿಸಿ. ಅದನ್ನೇ ಪ್ರಾಕ್ಟೀಸ್ ಮಾಡಿಸಿ ಅಂತ ಹೇಳಿದ್ರೆ ಅದು. ಆಮೇಲೆ ಸುಮ್ಮನೆ ಇಲ್ಲಿ ಓಪನ್ ಯುವರ್ ಮೌತ್ ಅಂದಾಗ ಓಪನ್ ಮಾಡೋಂಗಿಲ್ಲ. ಸೈಮನ್ಸ್ ಈಸ್ ಓಪನ್ ಯುವರ್ ಮೌತ್, ಓಪನ್ ಮಾಡಬೇಕು. ಸೈಮನ್ಸ್ ಈಸ್ ಕ್ಲೋಸ್ ಯುವರ್ ಮೌತ್, ಕ್ಲೋಸ್ ಮಾಡಬೇಕು ಮೌತ್. ಸೈಮನ್ಸ್ ಈಸ್ ಓಪನ್ ಯುವರ್ ಐಸ್ ಓಪನ್ ಮಾಡಬೇಕು. ಸೈಮನ್ಸ್ ಈಸ್ ಕ್ಲೋಸ್ ಯುವರ್ ಐಸ್ ಕ್ಲೋಸ್ ಮಾಡಬೇಕು. ಸೈಮನ್ಸ್ ಈಸ್ ಲಿಫ್ಟ್ ಯುವರ್ ಲೆಗ್ನ ಮೇಲೆ ಎತ್ತಬೇಕು ಸ್ವಲ್ಪ. ಸೈಮನ್ಸ್ ಈಸ್ ಕ್ಲಾಪ್ ಯುವರ್ ಹ್ಯಾಂಡ್ಸ್ ಕ್ಲಾಪ್ ಮಾಡಬೇಕು. ಸೈಮನ್ಸ್ ಈಸ್ ವೇವ್ ಯುವರ್ ಹ್ಯಾಂಡ್ಸ್ನ ವೇವಿಂಗ್ ಮಾಡಬೇಕು. ಸೈಮನ್ಸ್ ಈಸ್ ಸ್ಟ್ಯಾಂಪ್ ಯುವರ್ ಫೀಟ್, ಪಾದನ ನೆಲಕ್ಕೆ ಒತ್ತಬೇಕು, ಸ್ಟ್ಯಾಂಪ್. ಸೈಮನ್ಸ್ ಈಸ್ ಲಿಫ್ಟ್ ಯುವರ್ ಹ್ಯಾಂಡ್ಸ್, ಇದನ್ನು ಮಾಡಿ ತೋರಿಸ್ಬಿಡ್ಬೇಕು ಮೇಡಮ್, ಹೇಳಿ ತೋರಿಸ್ಬೇಕು. ಸೈಮನ್ಸ್ ಲಿಫ್ಟ್ ಯುವರ್ ಹ್ಯಾಂಡ್ಸ್ ಅಂದರೆ ಲಿಫ್ಟ್, ಅವ್ರಿಗೆ ಗೊತ್ತಿರುತ್ತೆ ಅದೆಲ್ಲ ಮಾಡಿದ್ದಾರಲ್ಲ. ಸೈಮನ್ಸ್ ಈಸ್ ಟಚ್ ಯುವರ್ ನೀಸ್, ಟಚ್ ಅಂದರೆ ಅರ್ಥ ಗೊತ್ತಾಗಿದೆ ಅವ್ರಿಗೆ. ನೀಸ್ ಅಂದರೆ ಯಾವ್ದು ಪಾರ್ಟ್ಸ್ ಆಫ್ ದ ಬಾಡಿ ಎಲ್ಲ ಕಲ್ತಿದ್ದಾರೆ. ಸೈಮನ್ಸ್ ಈಸ್ ಲಿಫ್ಟ್ ಯುವರ್, ಅದು ಮಾಡಿದ್ದಾರೆ ಲಿಫ್ಟ್. ಸೈಮನ್ಸ್ ಈಸ್ ಕ್ಲಾಪ್ ಯುವರ್ ಹ್ಯಾಂಡ್ಸ್, ಸೈಮನ್ಸ್ ಈ ಕ್ಲಾಪ್ ಅಂದರೆ ಚಪ್ಪಾಳೆ ತಟ್ಟೋದು. ಸೈಮನ್ಸ್ ಈಸ್ ಓಪನ್ ಯುವರ್ ಮೌತ್ ಅಂದಾಗ ಓಪನ್ ಮಾಡಬೇಕು. ಸೈಮನ್ಸ್ ಈಸ್ ಕ್ಲೋಸ್ ಯುವರ್ ಐಸ್ ಅಂದರೆ ಕಣ್ಣು ಮುಚ್ಚಬೇಕು. ಬರೀ ಹಂಗೆ ಸೈಮನ್ಸ್ ಈಸ್ ಹೇಳಿದೆ ಇವೆಲ್ಲ ಹೇಳಿದ್ರೆ ಏನು ಮಾಡಬಾರ್ದು. ಪುಟ್ ಯುವರ್ ಫಿಂಗರ್ಸ್ ಆನ್ ಯುವರ್, ಸೈಮನ್ಸ್ ಈಸ್ ಪುಟ್ ಯುವರ್ ಫಿಂಗರ್ ಆನ್ ಯುವರ್ ಲಿಪ್ಸ್ ಅಂದರೆ ಫಿಂಗರ್ನ ಲಿಪ್ಸ್ ಮೇಲೆ ಹೇಳು. ಸೈಮನ್ಸ್ ಈಸ್ ಪುಟ್ ಔಟ್ ಯುವರ್ ಟಂಗ್ ಅಂದರೆ ನಾಲಿಗೆನ ಹೊರಗೆ ಚಾಚಬೇಕು. ಸೈಮನ್ಸ್ ಈಸ್ ಮಾಡಿದ್ರೆ ಮಾತ್ರ ಮಾಡಬೇಕು ಅಂತ. ಮೊದಲು ಸೈಮನ್ಸ್ ಈಸ್ ಅಂತ ಶುರು ಬರಬೇಕು ಅಂತ ಹೇಳಬೇಕು ಮಕ್ಕಳಿಗೆ. ಸೈಮನ್ಸ್ ಈಸ್ ಶೇಕ್ ಯುವರ್ ಹಿಪ್ಸ್ ಶೇಕ್ ಮಾಡೋದು. ಸೈಮನ್ಸ್ ಈಸ್ ರೈಸ್ ಯುವರ್ ಶೋಲ್ಡರ್, ರೈಸ್. ಸೈಮನ್ಸ್ ಈಸ್ ಸ್ಟ್ರೆಚ್ ಯುವರ್ ಹ್ಯಾಂಡ್ಸ್, ಕೈ ಅಗಲ ಮಾಡೋದು, ಸ್ಟ್ರೆಚ್ ಯುವರ್ ಹ್ಯಾಂಡ್ಸ್. ಸೊ ಈಗ ಸೈಮನ್ಸ್ ಈಸ್ ಅಂತ ಹೇಳಿದ್ರೆ ಮಾತ್ರ ನೀವು ಮಾಡಬೇಕು. ಬರೀ ಹಾಗೆ ಹೇಳಿದ್ರೆ ನೀವು ಮಾಡೋಂಗಿಲ್ಲ. ಮಾಡಿದ್ರೆ ಔಟ್ ಅದು ಅಂತ ಹೇಳಬೇಕು. ಕೊನೆಯಲ್ಲಿ ಯಾರು ಔಟ್ ಆಗದೆ ಉಳ್ಕೋತಾನಲ್ಲ ಆ ಮಗುಗೆ ಎಲ್ಲರೂ ಕ್ಲ್ಯಾಪ್ಸ್ ಹಾಕಿಸಿ ಎಂಕರೇಜ್ ಮಾಡಿಸ್ಬೇಕು. ಇಷ್ಟು ಈ ಸೈಮನ್ಸ್ ಈಸ್ ಮೈ ಬಾಡಿಗೆ ಸಂಬಂಧಪಟ್ಟಂಗೆ ಲ್ಯಾಂಗ್ವೇಜ್ ಗೇಮ್ನ ಎಕ್ಸ್ಪ್ಲನೇಷನ್. ಓಕೆ, ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ.